ರಾಹುಲ್ ಗಾಂಧಿ ದಲಿತ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋದನ್ನ ತಡೆಯುವಷ್ಟು ಬಿಜೆಪಿ ಮತ್ತೆ ಎನ್ಡಿಎ ಯಾಕೆ ಹತಾಶವಾಗಿವೆ? ದಲಿತರೊಂದಿಗಿನ ರಾಹುಲ್ ಅವರ ಸರಳ ಸಂಭಾಷಣೆಯಿಂದ ಬಿಹಾರದ ಆಡಳಿತಾರೂಢ ಮೈತ್ರಿಕೂಟಕ್ಕೆ ಏನ್ ಸಮಸ್ಯೆ ಇದೆ? ರಾಹುಲ್ ಗಾಂಧಿ ಅವರನ್ನ ವಿದ್ಯಾರ್ಥಿ ನಿಲಯ ಪ್ರವೇಶ ಮಾಡೋದ್ರಿಂದ ಯಾಕೆ ನಿರ್ಬಂಧಿಸಬೇಕು? ಅವರಲ್ಲಿ ಏನ್ ಕೇಳ್ತಾರೆ ಅಥವಾ ಏನ್ ಹೇಳ್ತಾರೆ ಅಂತ ಬಿಹಾರ ಸರ್ಕಾರಕ್ಕೆ ಭಯನ? ಎನ್ಡಿಎ ತನ್ನ ದಲಿತರ ಮೇಲಿನ ತನ್ನ ಹಿಡಿತವನ್ನ ಕಳೆದುಕೊಳ್ಳುವಂತಹ ಭಯದಿಂದ ರಾಹುಲ್ ಗಾಂಧಿ ಅವರೊಂದಿಗೆ ಮಾತನಾಡೋದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದೆಯಾ? ರಾಹುಲ್ ಗಾಂಧಿ ದಲಿತರನ್ನ ಭೇಟಿ ಮಾಡೋದಕ್ಕೆ ನಡೆದುಕೊಂಡು ಹೋಗೋದು ಬಿಹಾರ ಸರ್ಕಾರವನ್ನ ಯಾಕೆ ವಿಚಲಿತಗೊಳಿಸುತ್ತೆ? ಎನ್ಡಿಎ ರಾಜಕೀಯ ನಿರೂಪಣೆಯನ್ನ ರಕ್ಷಿಸೋದಕ್ಕೆ ದಲಿತರ ಧ್ವನಿಗಳನ್ನ ಮೌನಗೊಳಿಸಲಾಗ್ತಾ ಇದೆಯಾ? ರಾಹುಲ್ ಗಾಂಧಿ ದಲಿತರ ಬೆಂಬಲದ ಮೂಲಕ ಬಿಹಾರದಲ್ಲಿ ಕಾಂಗ್ರೆಸ್ ಅನ್ನ ಪುನರುಜ್ಜೀವನಗೊಳಿಸಬಹುದು ಅಂತ ಬಿಹಾರ ಸರ್ಕಾರಕ್ಕೆ ಆತಂಕ ಆಗಿದೆಯಾ? ನಿನ್ನೆ ರಾಹುಲ್ ಗಾಂಧಿ ಅವರ ಬಿಹಾರ ಭೇಟಿ ಸಂದರ್ಭದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಗುರುವಾರ ಬಿಹಾರದ ದರ್ಭಂಗಾದಲ್ಲಿ ರಾಹುಲ್ ಗಾಂಧಿ ಅವರು ದಲಿತ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋದಕ್ಕೆ ಅಂಬೇಡ್ಕರ್ ಕಲ್ಯಾಣ್ ಹಾಸ್ಟೆಲ್ಗೆ ಭೇಟಿಯನ್ನ ನೀಡೋದಕ್ಕೆ ಪ್ರಯತ್ನ ಪಟ್ಟಾಗ ನಡೆದಂತಹ ಘಟನೆ ಈಗ ದೊಡ್ಡ ರಾಜಕೀಯ ವಿವಾದ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ತಡೆಯೋದಕ್ಕೆ ರಾಜ್ಯ ಆಡಳಿತ ಮಾಡಿದಂತಹ ಯತ್ನಗಳು ಮತ್ತೆ ಅದರ ನಂತರ ಅವ್ರ ವಿರುದ್ಧ 2 FIR ಗಳನ್ನ ದಾಖಲಿಸಿದ್ದು ಹಲವಾರು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ದೇಶದ ವಿಪಕ್ಷ ನಾಯಕನನ್ನ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋದ್ರಿಂದ ತಡೆಯೋದಕ್ಕೆ ಬಿಹಾರ ಸರ್ಕಾರ ಯಾಕೆ ಇಷ್ಟೊಂದು ತೀವ್ರವಾಗಿ ಪ್ರತಿಕ್ರಿಯೆ ನೀಡಿತು? ಇದರ ಹಿಂದೆ ದಲಿತರ ರಾಜಕೀಯ ಮಹತ್ವ ಮತ್ತೆ ಮುಂಬರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಗಳ ರಾಜಕಾರಣ ಅಡಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ರಾಹುಲ್ ಗಾಂಧಿ ಅವರು ದರ್ಭಂಗಾಕ್ಕೆ ಶಿಕ್ಷಾ ನ್ಯಾಯ ಸಂವಾದ ಕಾರ್ಯಕ್ರಮಕ್ಕಾಗಿ ಭೇಟಿಯನ್ನ ನೀಡೋದಕ್ಕೆ ಹೊರಟಿದ್ರು. ಈ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಆಯೋಜಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟು, ಆದ್ರೆ ಜಿಲ್ಲಾಡಳಿತ ಪಟ್ಟಣದ ಪುರಭವನದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿಯನ್ನ ನೀಡಿತು. ಆದ್ರೂ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ನಾಯಕರು ಹಾಸ್ಟೆಲ್ನಲ್ಲಿಯೇ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಮುಂದಾದಾಗ ಪೊಲೀಸರು ಅವರನ್ನ ತಡೆದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪೊಲೀಸರೊಂದಿಗೆ ವಾಗ್ವಾದವನ್ನು ನಡೆಸಿದ್ರು. ಮತ್ತೆ ನೀವು ನಿಮ್ ಕೆಲಸ ಮಾಡಿ, ಮತ್ತೆ ನಾನು ನನ್ನ ಕೆಲಸ ಮಾಡ್ತೀನಿ, ಬೇಕಾದ್ರೆ ನನ್ನನ್ನು ತಡೀರಿ ಅಂತ ಸವಾಲ್ ಹಾಕಿದ್ರು. आपको अपना काम करना है, मुझे अपना करना है। आप करो अपना काम, मैं नहीं रोक रहा हूं। आप करो, आप काम करो। रोको, स्टॉप। आप मजाक कर रहे हो हमसे। पहले आपने गेट रोका, फर्स्ट यू ट्राई टू ब्लॉक us inside, then now you're taking us somewhere else. This is nonsense. ये लोकतंत्र देश है। ये मतलब ये कोई डिक्टेटरशिप नहीं है। तो आप अगर आपने 144 लगाया तो ये सब लोग अपना काम कीजिए। वो तो है, मैं भी आपका बहुत रिस्पेक्ट करता हूँ, बट ये लोकतंत्र है। जी सर, ये डिक्टेटरशिप नहीं है। ತಮ್ಮ ವಿರುದ್ಧ ದಾಖಲಾದಂತ FIR ಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಇವು ತಮಗೆ ಪದಕಗಳಿದ್ದ ಹಾಗೆ ಅಂತ ಹೇಳಿದ್ದಾರೆ. हाँ, मैंने उनसे कहा देखिए आप रोकना चाहते हैं रोक दीजिए, मेरा कोई प्रॉब्लम नहीं है। उन्होंने रोका नहीं, मैं चला गया। तो वो तो केस तो लगाए हैं, 30-32 केस है मेरे ऊपर। इलेक्शन में सर जवाब मिलेगा, मेडल है ये सब मेरे। ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ, ನಿಷೇಧಾಜ್ಞೆ ಜಾರಿ, ಅನುಮತಿ ಇಲ್ಲದೆ ಸಭೆ ಸೇರೋದು ಇತ್ಯಾದಿ ಕಾರಣಗಳಿಗಾಗಿ ಅವರ ಮತ್ತೆ ಸುಮಾರು 100 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಅಲ್ಲಿನ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಆದ್ರೆ ಕಾಂಗ್ರೆಸ್ ಇದು ಪೂರ್ವ ಯೋಜಿತ ಪಿತೂರಿ ಅಂತ ಆರೋಪ ಮಾಡಿದೆ. ಇಲ್ಲಿ ವಿಶೇಷವಾಗಿ ದಲಿತ ಮತ್ತೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ತಿಳಿದ ನಂತರ ಆಡಳಿತವು ಇನ್ನೇನು ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ರದ್ದುಗೊಳಿಸಿತು ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ರಾಹುಲ್ ಗಾಂಧಿ ಅವರನ್ನ ಈ ರೀತಿ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ಇದೇ ಮೊದಲೇನಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಅವರನ್ನು ಹಲವಾರು ಬಾರಿ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದ ತಡೆಯಲಾಗಿದೆ ಅಥವಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಜೂನ್ 2017ರಲ್ಲಿ ರೈತರ ಪ್ರತಿಭಟನೆ ಕೇಂದ್ರವಾಗಿದ್ದಂತಹ ಮಧ್ಯಪ್ರದೇಶದ ಮಂದಸೌರ್ಗೆ ಭೇಟಿ ನೀಡೋದಕ್ಕೆ ಹೋಗ್ತಾ ಇದ್ದಾಗ ಅವರನ್ನ ಮತ್ತೆ ಕಾಂಗ್ರೆಸ್ನ ಇತರ ನಾಯಕರನ್ನ ತಡೆಯಲಾಯಿತು, ಮತ್ತೆ ಅವರನ್ನು ವಶಕ್ಕೆ ಪಡೆಯಲಾಯಿತು. ಪೊಲೀಸರನ್ನ ತಪ್ಪಿಸೋದಕ್ಕೆ ಅವರು ಬೈಕ್ ನಲ್ಲಿ ಹಿಂಬದಿ ಸವಾರರಾಗಿ ಪ್ರಯಾಣಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಕ್ಟೋಬರ್ 2021ರಲ್ಲಿ ಉತ್ತರ ಪ್ರದೇಶದ ಲಿಖಿಂಪುರ ಕೇರಿಯಲ್ಲಿ ರೈತರ ಮೇಲೆ ಬಿಜೆಪಿ ಸಚಿವರ ಮಗ ಕಾರ್ ಚಲಾಯಿಸಿದ ಪರಿಣಾಮ ಉಂಟಾದಂತಹ ಸಾವಿನ ನಂತರ
ಅವ್ರ ಕುಟುಂಬಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾಗಲೂ ಕೂಡ ರಾಹುಲ್ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ತಡೆಯಲಾಯಿತು ಮತ್ತೆ ಅವರನ್ನ ವಶಕ್ಕೆ ಪಡೆಯಲಾಯಿತು. ಆದ್ರೂ ಈ ತೀವ್ರ ನಾಟಕೀಯ ಬೆಳವಣಿಗೆಗಳ ನಂತರ ಅವರು ರಾತ್ರಿ ತಡವಾಗಿ ಲಿಖಿಂಪುರ ಕೇರಿಯನ್ನ ತಲುಪುವಲ್ಲಿ ಯಶಸ್ವಿಯಾದರು. ಆಗಸ್ಟ್ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ ಹೋಗಿದ್ದಂಥ ವಿರೋಧ ಪಕ್ಷದ ನಿಯೋಗದ ಭಾಗವಾಗಿದ್ದಂಥ ರಾಹುಲ್ ಗಾಂಧಿ ಅವರನ್ನ ಶ್ರೀನಗರ ವಿಮಾನ ನಿಲ್ದಾಣದಿಂದ ಹೊರಗೆ ಹೋಗೋದಕ್ಕೆ ಬಿಡದೆ ವಾಪಸ್ ಕಳುಹಿಸಲಾಯಿತು. ಅಕ್ಟೋಬರ್ 2020ರಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ ಸಾಮೂಹಿಕ ಅತ್ಯಾಚಾರದ ಸಂತ್ರಸ್ತೆಯ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾಗಲೂ ಕೂಡ ರಾಹುಲ್ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ಪೊಲೀಸರು ತಡೆದ್ರು. ಅವರು ಕಾಲ್ನಡಿಗೆಯಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅವರನ್ನ ಬಂಧಿಸಿ 1 ಗಂಟೆಯ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು. ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಂದರ್ಭದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರನ್ನ ಅಸ್ಸಾಂನ ಕೆಲವು ನಗರಗಳಲ್ಲಿ ಪ್ರವೇಶ ಮಾಡದಂತೆ ತಡೆಯಲಾಯಿತು ಅನ್ನುವಂಥ ವರದಿಗಳಿದ್ವು. ಇನ್ನು ಹಿಂಸಾಚಾರ ಪೀಡಿತ ಉತ್ತರ ಪ್ರದೇಶದ ಸಂಭಲ್ಗೆ ಭೇಟಿ ನೀಡೋದಕ್ಕೆ ಹೋಗ್ತಾ ಇದ್ದಂಥ ಉತ್ತರ ಪ್ರದೇಶ ಕಾಂಗ್ರೆಸ್ ನಾಯಕರ ಸತ್ಯಶೋಧನಾ ತಂಡವನ್ನ ಪೊಲೀಸರು ತಡೆ ಹಿಡಿದಿದ್ರು. ರಾಹುಲ್ ಗಾಂಧಿ ಅವರು ನಂತರ ಸಂತ್ರಸ್ತ ಕುಟುಂಬಗಳನ್ನ ದೆಹಲಿ ಕರೆಸಿ ಭೇಟಿಯಾದರು. ಈ ಹಿಂದಿನ ಘಟನೆಗಳಿಗೆ ಹೋಲಿಕೆ ಮಾಡಿದ್ರೆ ಬಿಹಾರದ ಘಟನೆ ಗಮನಾರ್ಹವಾಗಿದೆ. ಯಾಕಂದ್ರೆ ಬಿಹಾರದ ರಾಜಕಾರಣ ಸಾಮಾನ್ಯವಾಗಿ ಉತ್ತರ ಪ್ರದೇಶದಂತೆ ವಿಪಕ್ಷ ನಾಯಕರಿಗೆ ಇಂತಹ ತಡೆಗಳಿಗೆ ಕುಖ್ಯಾತವಾಗಿಲ್ಲ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಾಮಾನ್ಯವಾಗಿ ಇಂತಹ ತೀವ್ರ ಕ್ರಮಗಳನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಈಗ ಈ ರೀತಿ ಯಾಕೆ ನಡೀತು? ರಾಹುಲ್ ಗಾಂಧಿ ಅವರು ಈಗ ಯಾಕೆ ವಿಶೇಷವಾಗಿ ಗಮನ ಸೆಳೀತಾ ಇದ್ದಾರೆ? ಯಾಕೆ ಬಿಹಾರ ಸರ್ಕಾರ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದೆ ಮತ್ತೆ ಅವರನ್ನು ಯಾಕೆ ತಡೀತಾ ಇದೆ? ದರ್ಭಂಗ ಘಟನೆ ನಡೆದ 1 ದಿನದ ಮೊದಲು ಅಂದ್ರೆ ಮೇ 14ರಂದು ನ್ಯಾಯಮೂರ್ತಿ BR ಗವಾಯಿ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನ್ಯಾಯಮೂರ್ತಿ KG ಬಾಲಕೃಷ್ಣನ್ ಅವರ ನಂತರ ಅವರು ದೇಶದ 2ನೇ ದಲಿತ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಅವರು ದೇಶದ ಪ್ರಪ್ರಥಮ ಬೌದ್ಧ ಧರ್ಮ ಅನುಯಾಯಿ ಮುಖ್ಯ ನ್ಯಾಯಮೂರ್ತಿ ಕೂಡ ಹೌದು. ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶುಭಾಶಯಗಳನ್ನು ಸ್ವೀಕರಿಸುವಾಗ ನ್ಯಾಯಮೂರ್ತಿ ಗವಾಯಿ ಅವರು ಜೈ ಭೀಮ್ ಅಂತ ಹೇಳಿದ್ದು ಇಲ್ಲಿ ಗಮನಾರ್ಹ ಆಗಿದೆ. ಇದು ಸಂವಿಧಾನಾತ್ಮಕ ಸಂಕೇತ ಮತ್ತೆ ಭಾವನಾತ್ಮಕ ಪ್ರತಿಧ್ವನಿಯ ಕ್ಷಣ ಆಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಮತ್ತೆ ದಲಿತ ಹಕ್ಕುಗಳ ಚಳವಳಿಯ ಪರಂಪರೆಯಲ್ಲಿ ಆಳವಾಗಿ ಬೇರೂರಿರುವ ಈ ನುಡಿ ನ್ಯಾಯಾಂಗದ ಅತ್ಯುನ್ನತ ಸ್ಥಾನದಿಂದ ಸಾಮಾಜಿಕ ನ್ಯಾಯದ ಅಪರೂಪದ ಮತ್ತೆ ಪ್ರಬಲ ಪ್ರತಿಪಾದನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ದಲಿತ ಮುಖ್ಯ ನ್ಯಾಯಮೂರ್ತಿ ಜೈ ಭೀಮ್ ಅಂತ ಹೇಳಿದ 1 ದಿನದ ನಂತರ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ದಲಿತ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ದು ಕೇವಲ ಕಾಕತಾಳೀಯ ಅಲ್ಲ ಅನ್ನುವಂಥ ಒಂದು ಭಾವನೆ ಮೂಡುತ್ತೆ. ಸೆಕ್ಷನ್ 144 CRPCಗೆ ಸಮಾನವಾದಂತಹ BNSS ನ ಸೆಕ್ಷನ್ 163 ಆ ಪ್ರದೇಶದಲ್ಲಿ ಜಾರಿಗೊಳಿಸಿತ್ತು. ಒಬ್ಬ CJ ಜೈ ಭೀಮ್ ಅಂತ ಹೇಗೆ ಹೇಳಬಹುದು ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ಇದಕ್ಕೆ ಉತ್ತಮ ಉತ್ತರ ಅಂತ ಅಂದ್ರೆ 75 ವರ್ಷಗಳಲ್ಲಿ ಅವರು ಕೇವಲ 2ನೇ ದಲಿತ ಮುಖ್ಯ ನ್ಯಾಯಮೂರ್ತಿ. ಅವರು ಖಂಡಿತವಾಗಿಯೂ ಜೈ ಭೀಮ್ ಅಂತ ಹೇಳಬೇಕು. ಇದು ಕೇವಲ ಸಂವಿಧಾನವನ್ನು ಪುನರುಚ್ಚರಿಸಿದ ಹಾಗೆ. ಪ್ರತಿಯೊಬ್ಬ ನಾಯಕನು ಅಂಬೇಡ್ಕರ್ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಮತ್ತೆ ಬಡತನವನ್ನ ನೋಡಬೇಕು. ಬಿಹಾರದ ಜಾತಿ ಗಣತಿ ವರದಿಯ ಪ್ರಕಾರ ಬಿಹಾರದಲ್ಲಿ OBC ಮತ್ತೆ SC STಗಳ ಸ್ಥಿತಿ ಬಹಳ ಕೆಟ್ಟದಾಗಿದೆ. SC ಮತ್ತೆ STಗಳಲ್ಲಿ 42% ಬಡತನ ಇದೆ. OBCಗಳಲ್ಲಿ 33% ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ ಅಂದ್ರೆ EBC 33.6% ಬಡತನ ಇದೆ. ಇದಕ್ಕೆ ಹೋಲಿಕೆ ಮಾಡಿದ್ರೆ ಸಾಮಾನ್ಯ ವರ್ಗದಲ್ಲಿ ಬಡತನ 25%ರಷ್ಟಿದೆ. ಈ ವರದಿಯ ಆಧಾರದ ಮೇಲೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು SC STಗಳಿಗೆ ಅಸ್ತಿತ್ವದಲ್ಲಿರುವಂತಹ 16% ಬದಲಿಗೆ 20% ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿದ್ರು. ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಯ ಸುತ್ತ ರಾಜಕೀಯ ಬಿಸಿ ಹೆಚ್ಚಾಗ್ತಾ ಇದೆ. ದಲಿತ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡೋದು ಬಿಹಾರದಲ್ಲಿ ಅಪರಾಧನ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ವೈರಲ್ ಆದಂತಹ ವಿಡಿಯೋಗಳಲ್ಲಿ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯನ್ನ ನಡೆಸುವಂತೆ ನಾವು ನರೇಂದ್ರ ಮೋದಿ ಅವರನ್ನ ಒತ್ತಾಯಿಸಿದ್ವಿ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರವು ಅದಾನಿ ಅಂಬಾನಿ ಪರ ಕೆಲಸ ಮಾಡ್ತಾ ಇದೆ ಮತ್ತೆ ಭಾರತದ 90% ಜನಸಂಖ್ಯೆಯನ್ನ ಅಂದ್ರೆ ದಲಿತರು, OBCಗಳು ಮತ್ತೆ ಆದಿವಾಸಿಗಳನ್ನ ಕಡೆಗಣಿಸ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ದಲಿತರು, OBCಗಳು ದೇಶದ ಅಧಿಕಾರಶಾಹಿ ಕಾರ್ಪೊರೇಟ್ ಕ್ಷೇತ್ರಗಳು ಮತ್ತೆ ಶಿಕ್ಷಣದಲ್ಲಿ ಇಲ್ಲ. ಆದ್ರೆ ನರೇಗಾ ಪಟ್ಟಿಯನ್ನ ನೋಡಿದ್ರೆ ಈ ಸಮುದಾಯಗಳ ಹೆಸರುಗಳಿಂದ ತುಂಬಿ ಹೋಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಖಾಸಗಿ ಕಾಲೇಜ್ಗಳಲ್ಲಿ ಮೀಸಲಾತಿಯನ್ನ ನೀಡಬೇಕು ಮತ್ತೆ ಸರ್ಕಾರ 50% ಮೀಸಲಾತಿ ಮಿತಿಯನ್ನ ತೆಗೆದು ಹಾಕಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯ ಮಾಡಿದ್ರು. हमने नरेंद्र मोदी से कहा, पार्लियामेंट में कहा, तुम्हें जाति जनगणना करना पड़ेगा. हमने उससे कहा कि तुम्हें संविधान को यहां माथे पर लगाना पड़ेगा. नरेंद्र मोदी जी ने आपके दबाव से डरकर जाति जनगणना हिंदुस्तान में घोषित किया है. आपके दबाव से डरकर उन्होंने कॉन्स्टिट्यूशन अपने माथे पर लगाया है. मगर वो लोकतंत्र के खिलाफ है, संविधान के खिलाफ है, जाति जनगणना के खिलाफ है. और जो 90% हिंदुस्तान की गरीब आबादी है
अति पिछड़ा दलित आदिवासी माइनॉरिटीज, ये इन सब के खिलाफ है। ये अदानी अंबानी की सरकार है, ये आपकी सरकार नहीं है। ಇನ್ನು ಬಿಹಾರದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಯಲಿರುವಂತಹ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇರುವಾಗ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟವು ಎನ್ಡಿಎಗೆ ಸವಾಲ್ ಹಾಕೋದಕ್ಕೆ ಜಾತಿ ಗಣತಿ ಚರ್ಚೆಯನ್ನು ಅವಲಂಬಿಸಿದೆ. ದಲಿತ, ವಂಚಿತ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡೋದು ಸಂವಿಧಾನದ ವಿರುದ್ಧನ? ಅವ್ರ ಶಿಕ್ಷಣ, ನೇಮಕಾತಿ ಪರೀಕ್ಷೆಗಳು ಮತ್ತೆ ಉದ್ಯೋಗಗಳ ಬಗ್ಗೆ ಅವರೊಂದಿಗೆ ಮಾತನಾಡೋದು ಪಾಪನ? ಬಿಹಾರದ ದರ್ಭಂಗಾದಲ್ಲಿನ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಶಿಕ್ಷಾ ನ್ಯಾಯ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ರಾಹುಲ್ ಗಾಂಧಿ ಅವರನ್ನ ಭಾಗವಹಿಸಿದಂತೆ ಜೆಡಿಯು ಬಿಜೆಪಿ ಸರ್ಕಾರ ತಡೆದಿದ್ದು ಸರ್ವಾಧಿಕಾರದ ಪರಾಕಾಷ್ಠೆಯಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ರಾಹುಲ್ ಗಾಂಧಿ ಅವರಿಗೆ ಪರ್ಯಾಯ ಸ್ಥಳವನ್ನ ನೀಡಿದ್ರು ಕೂಡ ಗೂಂಡಾಗಿರಿ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಪೊಲೀಸ್ ಪ್ರಕರಣಗಳ ಕುರಿತು ದರ್ಭಂಗಾ ಜಿಲ್ಲಾಡಳಿತವು ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿಯನ್ನ ನೀಡಿಲ್ಲ, ಆದರೂ ನಿಷೇಧಾಜ್ಞೆಗಳನ್ನು ಉಲ್ಲಂಘಿಸಿ ಅದನ್ನ ನಡೆಸಲಾಯಿತು ಅಂತ ಹೇಳಿದೆ. ಆದ್ರೆ ಇಲ್ಲಿ ಮುಖ್ಯವಾದಂತ ಪ್ರಶ್ನೆ ಏನು ಅಂತ ಅಂದ್ರೆ, ರಾಹುಲ್ ಗಾಂಧಿ ಅವರನ್ನ ಅಲ್ಲಿಗೆ ಹೋಗೋದಿಕ್ಕೆ ಅನುಮತಿಸಿದ್ರೆ ಏನಾಗ್ತಾ ಇತ್ತು? ಅವ್ರು ಹೇಗಾದ್ರೂ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು. ಹಾಗಾದ್ರೆ ಅವರನ್ನ ತಡೆಯೋದಿಕ್ಕೆ ಯಾಕೆ ಇಷ್ಟೊಂದು ಪ್ರಯತ್ನ ಪಡಲಾಯಿತು? ರಾಹುಲ್ ಗಾಂಧಿ ಅವರನ್ನ ತಡೆಯುವ ಮೂಲಕ ಎನ್ಡಿಎ ಸರ್ಕಾರ ಏನ್ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ? ದಲಿತರು ಬಿಹಾರದಲ್ಲಿ ದೊಡ್ಡ ಮತ್ತೆ ನಿರ್ಣಾಯಕ ಮತ ಬ್ಯಾಂಕ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ಜಾತಿ ಗಣತಿ, ಮೀಸಲಾತಿ ಮತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ನೇರವಾಗಿ ದಲಿತ ವಿದ್ಯಾರ್ಥಿಗಳೊಂದಿಗೆ ಮಾತನಾಡೋದು, ಹಾಸ್ಟೆಲ್ ಅಂತಹ ಸ್ಥಳಗಳಲ್ಲಿ ಅವ್ರ ಜೀವನ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಎನ್ಡಿಎಗೆ ಭಯ ಹುಟ್ಟಿಸಿದೆ. ಇದು ದಲಿತ ಸಮುದಾಯದಲ್ಲಿ ಕಾಂಗ್ರೆಸ್ ಬಗ್ಗೆ ಹೊಸ ಆಶಾಭಾವನೆ ಮೂಡಿಸಬಹುದು ಅಂತ ಬಿಜೆಪಿ ಹೆದರ್ಕೊಂಡಿದೆ. ಇನ್ನು ಅಂಬೇಡ್ಕರ್ ಹಾಸ್ಟೆಲ್ಗಳು ಸಾಮಾನ್ಯವಾಗಿ ಕಳಪೆ ಮೂಲಸೌಕರ್ಯ, ಸೌಲಭ್ಯಗಳ ಕೊರತೆ ಮತ್ತೆ ಸಮಸ್ಯೆಗಳಿಂದ ಕೂಡಿರುತ್ತವೆ. ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಭೇಟಿ ನೀಡಿದ್ರೆ ಈ ಸಮಸ್ಯೆಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳಕಿಗೆ ಬರುತ್ತವೆ ಅಂತ ಸರ್ಕಾರ ಭಯಪಟ್ಟಿರಬಹುದು. ಹಾಗೆ ದಲಿತ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ತಮ್ಮ ದೂರುಗಳನ್ನು ರಾಹುಲ್ ಗಾಂಧಿ ಅವರೊಂದಿಗೆ ಹಂಚಿಕೊಳ್ಳಬಹುದು ಅನ್ನೋ ಒಂದು ಆತಂಕ ಇರಬಹುದು. ರಾಹುಲ್ ಗಾಂಧಿ ಜಾತಿ ಗಣತಿ ಮತ್ತೆ ಮೀಸಲಾತಿ ಮಿತಿಯನ್ನ ತೆಗೆದುಹಾಕೋದ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಇದು ದಲಿತರು, ಒಬಿಸಿಗಳು ಮತ್ತೆ ಇಬಿಸಿಗಳಿಗೆ ನೇರವಾಗಿ ಸಂಬಂಧಿಸಿದಂತ ವಿಷಯ. ಬಿಹಾರದ ಜಾತಿ ಗಣತಿ ವರದಿಯು ಈ ಸಮುದಾಯಗಳಲ್ಲಿನ ಬಡತನವನ್ನ ಎತ್ತಿ ತೋರಿಸಿದೆ. ಈ ವಿಷಯವನ್ನ ರಾಹುಲ್ ಗಾಂಧಿ ಅವರು ಮುಂಚೂಣಿಗೆ ತಂದ್ರೆ ಅದು ಬಿಹಾರದಲ್ಲಿ ಎನ್ಡಿಎ ಮತ ಬ್ಯಾಂಕ್ ವಿಭಜನೆ ಕಾರಣ ಆಗಬಹುದು ಅನ್ನೋ ಒಂದು ಭಯ ಬಿಜೆಪಿಗಿದೆ. ಇನ್ನು ನಿತೀಶ್ ಕುಮಾರ್ ಈ ವಿಷಯದ ಬಗ್ಗೆ ಒಲವು ತೋರಿದ್ರು ಕೂಡ ಬಿಜೆಪಿ ಇದಕ್ಕೆ ಹಿಂಜರಿತಾ ಇದೆ. ರಾಹುಲ್ ಗಾಂಧಿ ಈ ವಿಷಯವನ್ನ ದೊಡ್ಡ ಚರ್ಚೆಯನ್ನಾಗಿ ಮಾಡೋದು ಬಿಜೆಪಿಗೆ ಇಷ್ಟ ಇಲ್ಲ. ಭಾರತ್ ಜೋಡೋ ಯಾತ್ರೆ ಮತ್ತೆ ನ್ಯಾಯ ಯಾತ್ರೆಯ ನಂತರ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಸಾಕಷ್ಟು ಸುಧಾರಿಸಿದೆ. ದಲಿತರು ಮತ್ತೆ ಹಿಂದುಳಿದ ವರ್ಗಗಳ ಮೇಲೆ ಅವ್ರ ಗಮನ ಕೂಡ ಬಿಹಾರದಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ನೆಲೆ ಉರಿಸೋದಕ್ಕೆ ಸಹಾಯ ಮಾಡಬಹುದು. ದಲಿತರು ಐತಿಹಾಸಿಕವಾಗಿ ಕಾಂಗ್ರೆಸ್ನ ಬೆಂಬಲಿಗರಾಗಿದ್ರು, ಆದ್ರೆ ಕಾಲಾನಂತರದಲ್ಲಿ ಅವರು ಇತರ ಪಕ್ಷಗಳತ್ತ ವಾಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಮತ್ತೆ ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಎನ್ಡಿಎ, ಇಲ್ಲಿ ವಿಶೇಷವಾಗಿ ಬಿಜೆಪಿಗೆ ದೊಡ್ಡ ಬೆದರಿಕೆ ಆಗಿದೆ. ಯಾಕಂತಂದ್ರೆ ಅವರು ಹಿಂದುಳಿದ ವರ್ಗಗಳ ಮತಗಳನ್ನ ಗಣನೀಯವಾಗಿ ಅವಲಂಬಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಆ ತಡೆಯನ್ನ ಮೀರಿ ನಡೆದುಕೊಂಡು ಹೋಗಿದ್ದು ಮತ್ತೆ ಸವಾಲ್ ಹಾಕಿದ್ದು ಬಿಹಾರ ಸರ್ಕಾರವನ್ನ ಅಸಹಾಯಕ ಸ್ಥಿತಿಗೆ ತಳ್ಳಿದೆ. ಇದು ಸರ್ಕಾರವು ಪ್ರತಿಭಟನಾಕಾರರನ್ನ ನಿರ್ವಹಿಸುವಂತ ಸಾಮರ್ಥ್ಯದ ಕೊರತೆಯನ್ನ ಎತ್ತಿ ತೋರಿಸುತ್ತೆ ಮತ್ತೆ ವಿರೋಧ ಪಕ್ಷದ ನಾಯಕನ ದೃಢ ಸಂಕಲ್ಪವನ್ನ ತೋರಿಸುತ್ತೆ. ಇದು ರಾಜಕೀಯ ನಾಟಕವನ್ನ ಸೃಷ್ಟಿ ಮಾಡಿದೆ, ಹಾಗೆ ಬಿಹಾರ ಸರ್ಕಾರಕ್ಕೆ ಮುಜುಗರ ತಂದಿದೆ. ಅಂದ್ರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ದಲಿತರೊಂದಿಗೆ ನೇರ ಸಂಪರ್ಕ ಸಾಧಿಸೋದ್ರಿಂದ, ಅವ್ರ ಸಮಸ್ಯೆಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿಯೋದ್ರಿಂದ ಮತ್ತೆ ಜಾತಿ ಗಣತಿ ಹಾಗೂ ಮೀಸಲಾತಿಯಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಜನರನ್ನ ಸಂಘಟಿಸೋದ್ರಿಂದ ಎನ್ಡಿಎ ರಾಜಕೀಯ ನಿಯಂತ್ರಣವನ್ನ ಕಳೆದುಕೊಳ್ಳುವಂತ ಭಯ ಎದುರಿಸ್ತಾ ಇದೆ. ದಲಿತರು ಮತ್ತೆ ಹಿಂದುಳಿದ ವರ್ಗಗಳ ಮತಗಳು ಬಿಹಾರದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ನಿರ್ಣಾಯಕವಾಗಿವೆ. ರಾಹುಲ್ ಗಾಂಧಿ ಈ ಸಮುದಾಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಎನ್ಡಿಎ ರಾಜಕೀಯ ಆಧಾರಕ್ಕೆ ಸವಾಲನ್ನು ಹಾಕ್ತಾ ಇದ್ದಾರೆ. ನ್ಯಾಯಮೂರ್ತಿ ಗವಾಯಿ ಅವರ ಜೈ ಭೀಮ್ ಘೋಷಣೆಯ ಮರುದಿನ ರಾಹುಲ್ ಗಾಂಧಿ ಅವರನ್ನ ಅಂಬೇಡ್ಕರ್ ಹಾಸ್ಟೆಲ್ನಿಂದ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ಕೇವಲ ಕಾಕತಾಳೀಯ ಅಲ್ಲ, ಅದು ದಲಿತ ಸಬಲೀಕರಣದ ಸಂಕೇತಗಳ ನಡುವೆ ನಡೀತಾ ಇರುವಂತಹ ರಾಜಕೀಯ ಯುದ್ಧವನ್ನ ಎತ್ತಿ ತೋರಿಸುತ್ತೆ. ಒಂದು ಕಡೆಗೆ ನ್ಯಾಯಾಂಗದ ಉನ್ನತ ಸ್ಥಾನದಿಂದ ಜೈ ಭೀಮ್ ಅನ್ನುವಂತಹ ಘೋಷಣೆ ದಲಿತರಿಗೆ ಪ್ರಾತಿನಿಧ್ಯದ ಭಾವನೆಯನ್ನ ನೀಡುತ್ತೆ. ಇನ್ನೊಂದು ಕಡೆಗೆ ದಲಿತರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂತಹ ರಾಜಕೀಯ ನಾಯಕನನ್ನ ತಡೆಯೋದು ಅವರ ಧ್ವನಿಯನ್ನ ಮೌನಗೊಳಿಸುವ ಅಥವಾ ಅವರನ್ನ ರಾಜಕೀಯವಾಗಿ ಸಂಘಟಿಸಿದಂತೆ ತಡೆಯುವಂತಹ ಒಂದು ಪ್ರಯತ್ನವಾಗಿ ಕಾಣುತ್ತೆ. ರಾಹುಲ್ ಗಾಂಧಿ ಅವರ ನಿರಂತರ ಆಗ್ರಹ ದೇಶಾದ್ಯಂತ ಜಾತಿ ಗಣತಿ ಮಾಡೋದನ್ನ ಬಿಜೆಪಿ ಸರ್ಕಾರಕ್ಕೆ ಅನಿವಾರ್ಯಗೊಳಿಸಿತು. ಜಾತಿ ಗಣತಿ ಅಂತ ಅಂದ್ರೆ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಂಥ ಬಿಜೆಪಿನೇ ಈಗ ಜಾತಿ ಗಣತಿ ಯಾಕೆ ಮುಖ್ಯ ಅಂತ ಹೇಳೋ ಹಾಗಾಗಿದೆ. ಇದಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ರಾಹುಲ್ ಗಾಂಧಿ ಅವರ ಪ್ರಬಲ ಆಗ್ರಹ ಹಾಗೂ ಜಾತಿ ಗಣತಿ ಬಗ್ಗೆ ಅವರು ಮೂಡಿಸಿದಂಥ ರಾಷ್ಟ್ರೀಯ ಜಾಗೃತಿ. ಅದಕ್ಕಾಗಿನೇ ಬಿಹಾರ ಚುನಾವಣೆಗೆ ಮೊದಲು ಆಪರೇಷನ್ ಸಿಂಧೂರ್ಗೆ ತಯಾರಿಯ ನಡುವೆನೆ ಮೋದಿ ಸರ್ಕಾರ ದೇಶಾದ್ಯಂತ ಈಗ ಜಾತಿ ಗಣತಿಯನ್ನು ನಡೆಸುವಂತ ನಿರ್ಧಾರವನ್ನು ಘೋಷಣೆ ಮಾಡಿತು.
ಬಿಹಾರದ ಜಾತಿ ಗಣತಿ ವರದಿಯ ಅಂಕಿಅಂಶಗಳು ದಲಿತರು ಮತ್ತೆ ಇತರೆ ಹಿಂದುಳಿದ ವರ್ಗಗಳು ಎದುರಿಸ್ತಾ ಇರುವಂತಹ ಆಳವಾದ ಬಡತನ ಮತ್ತೆ ಅಸಮಾನತೆಯನ್ನು ತೋರಿಸುತ್ತವೆ. ರಾಹುಲ್ ಗಾಂಧಿ ಈ ವಿಷಯವನ್ನ ಎತ್ತಿ ಹಿಡಿಯುವ ಮೂಲಕ ಈ ಸಮುದಾಯಗಳ ನ್ಯಾಯದ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಇದನ್ನ ತಡೆಯುವ ಮೂಲಕ ಬಿಹಾರ ಸರ್ಕಾರವು ಬಹುಶಃ ಈ ಸಮಸ್ಯೆಗಳು ರಾಜಕೀಯ ಚರ್ಚೆಯ ಕೇಂದ್ರಕ್ಕೆ ಬರೋದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾಕಂತಂದ್ರೆ ಇದು ನಾಳೆ ಅವ್ರ ವಿರುದ್ಧನೇ ತಿರುಗಬಹುದು. ಜಾತಿ ಗಣತಿ ಮತ್ತೆ ಮೀಸಲಾತಿಯಂತಹ ವಿಷಯಗಳನ್ನ ರಾಹುಲ್ ಗಾಂಧಿ ಮುಂಚೂಣಿಗೆ ತರೋದು NDAಗೆ ಸ್ಪಷ್ಟವಾಗಿ ಬೆದರಿಕೆ ಆಗಿದೆ. ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿರೋದು ದಲಿತರೊಂದಿಗೆ ನೇರ ಸಂಪರ್ಕ ಸಾಧಿಸುವಂತ ಅವರ ಪ್ರಯತ್ನವನ್ನ ನಿಲ್ಲಿಸುವ ಮತ್ತೆ ಅವ್ರ ಧ್ವನಿಯನ್ನ ಮೌನಗೊಳಿಸುವಂತ ಒಂದು ಪ್ರಯತ್ನವಾಗಿ ಕಾಣುತ್ತೆ. ಇದು ಕಾಂಗ್ರೆಸ್ ಅನ್ನ ಬಿಹಾರದಲ್ಲಿ ಪುನರುಜ್ಜೀವನಗೊಳಿಸೋದಕ್ಕೆ ಮತ್ತೆ ದಲಿತ ಬೆಂಬಲವನ್ನ ಕ್ರೋಢೀಕರಿಸುವಂತ ರಾಹುಲ್ ಗಾಂಧಿ ಅವರ ಪ್ರಯತ್ನಗಳ ವಿರುದ್ಧ NDA ಪ್ರತಿಕ್ರಿಯೆಯಾಗಿದೆ. ದರ್ಭಂಗಾದ ಘಟನೆ ಕೇವಲ ಒಂದು ಸಣ್ಣ ಘಟನೆಯಾಗಿರದೆ ಭಾರತದ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯ, ಪ್ರಾತಿನಿಧ್ಯ ಮತ್ತೆ ಮತ ಬ್ಯಾಂಕ್ ರಾಜಕಾರಣದ ದೊಡ್ಡ ಯುದ್ಧದ ಒಂದು ಭಾಗ ಕಾಣ್ತಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.